ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ವಾರದ ಬಿಗ್ ಬಾಸ್ ಅಂತೂ ಸಖತ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಬಿಗ್ ಬಾಸ್ ಕಡೆಯಿಂದ ಜೋಡಿ ಕೂಡ ಮಾಡಿದ್ದಾರೆ. ಅಂತ ಅಂದರೆ ಜೋಡಿ ಯಾವ ರೀತಿ ಮಾಡೋರು ಅಂತ ಅಂದರೆ, ಒಂದು ಆಕ್ಷನ್ ರೀತಿಯಲ್ಲಿ ಮಾಡೋರು. ಅಂದರೆ ಏನು ಹುಡುಗಿರಿದ್ದಾರೋ ಹುಡುಗಿರನ್ನೆಲ್ಲ ಕುಂಡಿಸ್ಬಿಟ್ಟು ಹುಡುಗರು ಬರ್ತಾರೆ, ಅವ್ರು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಒಂದು ಬೋರ್ಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ ಬಿಟ್ಟಿರ್ತಾರೆ. ಅದೇ ರೀತಿ ಒಂದಿಬ್ಬರು ಏನಾದ್ರು ಬೇಕು ಅಂತ ಅಂದರೆ, ಈಗ ಹುಡುಗ ಏನಿರ್ತಾರೋ ಅವ್ರು ಯಾರನ್ನು ಬೇಕಾದ್ರೂ ಚೂಸ್ ಮಾಡ್ಕೊಂಬಂದು ಇದೇ ರೀತಿ ಒಂದು ಟೀಮ್ ಮಾಡೋ ರೀತಿಯಲ್ಲಿ ಅಂತ ಅಂದರೆ ಜೋಡಿಗಳು ಮಾಡಿದ್ದಾರೆ. ಅಂದರೆ ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಜೋಡಿ ಬಂದ್ಬಿಟ್ಟು ರಕ್ಷಿತಾ ಮತ್ತು ಮಾಳು ಅವರು ಒಂದು ಜೋಡಿ ಆಗಿದ್ದಾರೆ. ಆಮೇಲೆ ಅಭಿಷೇಕ್ ಮತ್ತು ಸ್ಪಂದನ ಅವರು ಒಂದು ಜೋಡಿ ಆಗಿದ್ದಾರೆ. ಆಮೇಲೆ ರಘು ಅವರು ಮತ್ತು ಅಶ್ವಿನಿ ಅವರು ಒಂದು ಜೋಡಿ ಆಗಿದ್ದಾರೆ. ಆಮೇಲೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂಥ ರಜತ್ ಮತ್ತು ಚೈತ್ರ ಅವರು ಒಂದು ಜೋಡಿ ಆಗಿದ್ದಾರೆ. ಆಮೇಲೆ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದು ಜೋಡಿ. ಇನ್ನೊಂದು ಜೋಡಿ ನಿಮಗೆ ಗೊತ್ತಿರುತ್ತೆ ಯಾರು ಆಗಿರ್ಬೋದು ಅಂತ ಹೇಳ್ಬಿಟ್ಟು, ಸೂರಜ್ ಮತ್ತು ರಾಶಿಕ್ ಅವರು ಕೂಡ ಒಂದು ಜೋಡಿಯಾಗಿ ಈಗ ಟೋಟಲಾಗಿ ಇಷ್ಟು ಜೋಡಿಗಳು ಇವಾಗ ಜೋಡಿ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥ ಟಾಸ್ಕ್ಗಳೆಲ್ಲ ಆಲ್ಮೋಸ್ಟ್ ಇವರೆಲ್ಲ ಜೋಡಿಯಾಗಿ ಆಡಬೇಕು ಅಂತಲೇ ಇರೋದು, ಜೋಡಿಯಾಗಿ ಆಡ್ತಾರೆ. ಇನ್ನೊಂದು ಏನು ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸ್ ಅಂತ ಅಂದರೆ, ಈಗ ಏನು ಜೋಡಿ ಆಡ್ತಾರೋ ಜೋಡಿ ಕ್ಯಾಪ್ಟನ್ ಆಗೋ ಒಂದು ಚಾನ್ಸ್ ಕೂಡ ಇಲ್ಲಿ ಇದೆ. ಅಂದರೆ ಇಷ್ಟು ದಿನ ಎಲ್ಲ ನೋಡಿದ್ರೆ ಅದರಲ್ಲಿ ಫಸ್ಟ್ ಟೈಮ್ ಇವಾಗ ಜೋಡಿ ಕ್ಯಾಪ್ಟನ್ ಕೂಡ ಆಗುವಂಥ ಒಂದು ಅವಕಾಶ ಕೂಡ ಇದೆ. ನೋಡಬೇಕು ಜೋಡಿ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ಅದರಿಂದಾಗಿ ಟಾಸ್ಕ್ಗಳಂತೂ ಬರ್ತಾನೆ ಇರ್ತವೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತದೆ. ಮೊದಲನೇದಾಗಿ ಟಾಸ್ಕ್ ಏನಪ್ಪ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಬನ್ನಿ ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಬೋಣ. ಇನ್ನೊಂದು ಏನಪ್ಪ ಅಂತ ಅಂದರೆ, ಇದೇನು ಮಾಡೋಕ್ಕೆ ಉದ್ದೇಶ ಏನು ಅಂತ ಅಂದರೆ, ಇದೇನು ನಾಮಿನೇಷನ್ ಮಾಡೋಕ್ಕೋಸ್ಕರ ಚೂರಿ ಹಾಕೋ ಒಂದು ಟಾಸ್ಕ್ ನಡೆಸಿದ್ರು. ಆ ಟಾಸ್ಕಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಇಬ್ಬಿಬ್ರು ಜೋಡಿ ಅಂದರೆ ಈಗ ಕಾವ್ಯ ಗಿಲ್ಲಿಯವ್ರ ಜೋಡಿ ಥರ ಮಾತಾಡೋದಾಗಲಿ, ರಾಶಿಕಾ ಮತ್ತು ಸೂರಜ್ ಅವ್ರದ್ದು ಜೋಡಿ ಬಗ್ಗೆ ತುಂಬ ಮಾತಾಡಿದ್ರು. ಅದರಿಂದಾಗಿ ಜೋಡಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ನಿರ್ಧಾರ ಮಾಡಿಬಿಟ್ಟು ಅವಾಗ ಒಂದು ಐಡಿಯಾ ಬಂದು ಬಿಗ್ ಬಾಸ್ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತದೆ. ಅಂದರೆ ಒಂಥರ ಚೆನ್ನಾಗಿ ಹೇಳಿ ನನ್ನ ತಲೆ ಅಂತೂ ಸಖತ್ತಾಗಿ ಓಡಿಸೋರು. ಈಗ ಜೋಡಿಯಾಗಿ ಆಡ್ತಾಯಿದ್ದಾರೆ. ಇನ್ನೊಂದು ಜೋಡಿ ಏನಪ್ಪ ಚೆನ್ನಾಗಿರೋದು ಅಂತಂದರೆ, ರಘು ಮತ್ತು ಅಶ್ವಿನಿ ಅವ್ರ ಜೋಡಿ ಕೂಡ ಇವಾಗ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಫೈಟ್ ಕೂಡ ಆಗಿತ್ತಲ್ಲ ಮುಂಚೆ, ಅದರಿಂದ ಈಗ ಜೋಡಿ ಕೂಡ ಆಗಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಮೊದಲನೇದಾಗಿ ಇವಾಗ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋ ಕೂಡ ಪ್ಲೇ ಮಾಡ್ತೀನಿ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡಿ. ಅಂದರೆ ಚೆಂಡುಗಳು ಇಟ್ಟಿದ್ದಾರೆ, ಅಲ್ಲಿ ಕಾಲು ಕಟ್ಬಿಟ್ಟಿದ್ದಾರೆ. ಮಾಡೋ ರಕ್ಷಿತ ತುಂಬ ಫಾಸ್ಟ್ ಅನ್ನಿಸ್ತಾವ್ ನಂಗೆ ಇದರಲ್ಲಿ. ಕಾವ್ಯಗಿಲಿ ನಾಚೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ರಾಶಿಕ್ ಅವ್ರು ಮಾತಾಡ್ತಾ ಇದ್ದಾರೆ. ಎರಡು ಒಳಗಡೆ ಹಾಕೊಂಡ್ಬಿಟ್ಟು ಸೂರಜ್. ಇನ್ನೊಂದು ನಾವೇನು ಗಮನಿಸಬೇಕು ಅನ್ನೋದು, ಸೂರಜ್ಗಂತೂ ಗಿಲ್ಲಿ ಕಂಡ್ರೆ ಇರಿಟೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನಮಗೆ ಮೇಯ್ನ್ ಏನಪ್ಪ ನೋಡೋರ್ಗೆ ಅನ್ನಿಸ್ತಾ ಇದೆ ಅಂತಂದರೆ, ಸೂರಜ್ ಅವ್ರ ಕಂಡ್ರೆ ಇರಿಟೇಷನ್ ಅಂತ ಅನ್ನಿಸ್ತಾ ಇದೆ ನಮಗೆ. ಮಾತಾಡ್ತಾರೆ ರಾಶಿಕ್ ಅವ್ರ ಪರವಾಗಿ ಮಾತಾಡೋದಾಗಲಿ, ರಾಶಿಕನ್ನು ಮಾತಾಡಿಸ್ತಾರೆ, ಇವ್ರ ಮಧ್ಯದಲ್ಲಿ ಮಾತಾಡೋದಾಗಲಿ, ಈ ರೀತಿ ಎಲ್ಲ ಮಾತಾಡ್ತಾರೆ. ಅಂದರೆ ಟಾಸ್ಕ್ ಅವರಿಬ್ಬರ ಬಗ್ಗೆ ಮಧ್ಯದಲ್ಲಿ ನಡೀತಾ ಇದ್ದಾರೆ. ಮಧ್ಯದಲ್ಲಿ ಈಗ ಗಿಲ್ಲಿಯವ್ರು ಎಲ್ಲರಿಗೂ ಇರಿಟೇಟ್ ಮಾಡ್ತಿರೋ, ಅದೇ ರೀತಿ ಈಗ ಸೂರಜ್ ಅವರು ಇರಿಟೇಟ್ ಮಾಡೋಕ್ಕೆ ಕಲ್ತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇದೇ ರೀತಿ ಅವರು ಕೂಡ ಇರಿಟೇಟ್ ಮಾಡ್ತಾರೆ. ಅಂದರೆ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ಒಂದು ಇರಿಟೇಷನ್ ಥರನೇ ನಮ್ಗೆ ಅನ್ನಿಸ್ತದೆ. ಅಂದರೆ ಗಿಲ್ಲಿ ಅಂತಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೂರಜ್ ಅವರಂತೂ. ಈ ವಾರ ಅಂತೂ ಆಲ್ಮೋಸ್ಟ್ ಅಲ್ಲಿ ಅದರಲ್ಲೇ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಏನು ಅಂತ ಅಂದರೆ, ಇವಾಗ ಈಗ ಸೇವ್ ಆಗುವಂಥ ಸಮಯದಲ್ಲಿ ಈಗ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಕೊಡಬಾರ್ದು. ಏನಕ್ಕೆ ಅಂತ ಅಂದರೆ, ಇಲ್ಲಿಗೆ ಆಚೆ ಕಡೆ ಎಷ್ಟು ಪಾಪ್ಯುಲಾರಿಟಿ ಇದೆ ಅನ್ನೋದು ಅಷ್ಟು ಈಸಿಯಾಗಿ ಗೊತ್ತಾಗೋಗ್ತದೆ ಎಲ್ಲರಿಗೂ ಕೂಡ. ಅದರಿಂದ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಕೂಡ ಇವಾಗ ಗಿಲ್ಲಿ ಅಂತ ಹೇಳ್ಬಿಟ್ಟು ಗಿಲ್ಲಿನ ತುಂಬ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದಷ್ಟು ಇನ್ನೂ ರೀಚ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸದ್ಯಕ್ಕೆ ಸೂರಜ್ ಅವರೇ ಸ್ವಲ್ಪ ನಮಗೆ ಇರಿಟೇಷನ್ ಅನ್ನಿಸ್ತಾ ಇದೆ. ಜೊತೆಲಿ ಇನ್ನೊಂದು ಏನು ಅಂತ ಅಂದರೆ, ಇವಾಗ ಸೂರಜ್ ಮತ್ತು ರಾಶಿಕ್ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ. ಅವ್ರು ಗೆಲ್ಲಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಇವರಿಬ್ಬರನ್ನ ಸೋಲ್ಸ್ಬಿಡೋಣ, ಕಾವ್ಯ ಗಿಲ್ಲಿನ ಹೆಂಗಾದ್ರೂ ಮಾಡಿ ಆಚೆ ಹಾಕೋಣ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಅದು ಆಲ್ರೆಡಿ ಕಾವ್ಯ ಗಿಲ್ಲಿಯವ್ರಿಗೂ ಗೊತ್ತು ಅಂತಂದರೆ, ಯಾವ ಗ್ರೂಪ್ ಗೆದ್ದರೂ ಕೂಡ ಈಗ ಗಿಲ್ಲಿಗೆ ಆಚೆ ಕಡೆ ಪಾಪ್ಯುಲಾರಿಟಿ ಇರೋದು ಗೊತ್ತಾಗಿರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಆಚೆ ಹಿಡ್ದೆ ಗಿಲ್ಲಿ ಮತ್ತು ಕಾವ್ಯನ ಆಚೆ ಇಡಬೇಕು ಅಂತಲೇ ಇಲ್ಲಿ ಟ್ರೈ ಮಾಡೋದು. ಮೇಯ್ನ್ ಏನೋ ಆಟದಿಂದ ಆಚೆ ಹಾಕಬೇಕಾಗಿರೋದು ಗಿಲ್ಲಿನ ಆಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ. ಅಂತಂದರೆ ಬಾಲ್ ತೊಗೊಂಡೋಗಿ ಏನು ಇಡ್ತಾರೋ ಅದರಲ್ಲಿ ನನಗೆ ಅನ್ನಿಸ್ತಂಗೆ ಸ್ವಲ್ಪ ಫಾಸ್ಟಾಗಿರೋದು ಯಾರು ಅಂತ ಅಂದರೆ, ರಕ್ಷಿತಾ ಮತ್ತು ಮಾಡೋರು ಫಾಸ್ಟಾಗಿದ್ದಾರೆ ಅಂತ ಅನಿಸುತ್ತೆ. ರಕ್ಷಿತಾ ಅವರು ಸ್ವಲ್ಪ ಸ್ಪೀಡ್ ಇದ್ದಾರೆ, ಜೊತೆಲಿ ಮಾಡೋರು ಸ್ಪೀಡ್ ಇದ್ದಾರೆ. ಇಬ್ಬರು ಅವ್ರು ಸ್ಪೀಡ್ ಇರೋದ್ರಿಂದ ಸೊ ನಾನೆಲ್ಲ ಒಂದು ಕ್ಲಿಪ್ಪಿಂಗ್ ನೋಡ್ಕೊಂಬಂದೆ. ಸ್ಟಾರ್ಟಿಂಗ್ ಫಸ್ಟ್ನೇದ್ರಲ್ಲಿ 2 ಬಾಲ್ ಎತ್ಕೊಂಡು ಹೋಗ್ತಾರೆ ರಕ್ಷಿತಾ ಮತ್ತು ಮಾಡೋರು. ನೆಕ್ಸ್ಟ್ ಅದರಲ್ಲಿ ಗಿಲ್ಲಿಯವರು ಒಂದು ಬಾಲ್ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಅಶ್ವಿನಿ ರಘು ಅವರು ಕೂಡ ಒಂದು ಬಾಲ್ ಎತ್ಕೊಂಡು ಹೋಗ್ತಾರೆ. ಆ ಸ್ಟ್ರಕ್ ಆಗಿರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಲ್ಲೂ ಸ್ಟ್ರಕ್ ಆಗಿರೋದಲ್ಲಿ ಸೂರಜ್ ಮತ್ತು ರಾಶಿಕ್ ಅವರು ಸ್ಟ್ರಕ್ ಆಗಿರೋದು ನಮಗೆ ಕಾಣಿಸ್ತಾ ಇದೆ. 2 ಸತಿನೂ ಕೂಡ ಸ್ಟ್ರಕ್ ಆಗಿದ್ದಾರೆ ಅಂತ ಅನಿಸುತ್ತೆ. ಇನ್ನೊಂದರಲ್ಲಿ ಗಿಲ್ಲಿ ಮತ್ತು ಕಾವ್ಯ 2 ಬಾಲ್ ಎತ್ಕೊಂಡು ಹೋಗ್ತಾರೆ. ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ನೋಡಬೇಕಾಗುತ್ತೆ ಸ್ನೇಹಿತರೆ, ಟಾಸ್ಕ್ ಯಾರು ವಿನ್ ಆದರು ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಟಾಸ್ಕ್ ಯಾರು ವಿನ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಜೊತೆಯಲ್ಲಿ ನಿಮಗೆ ಯಾವ ಜೋಡಿ ಇಷ್ಟ ಆಯಿತು ಅಂದರೆ, ಈಗ ಮಾಡಿರೋ ಜೋಡಿ ಯಾವ ಜೋಡಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಿಳಿಸಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ಈಗ ರಜತ್ ಮತ್ತು ಚೈತ್ರ ಇದ್ದಾರಲ್ಲ, ಅವ್ರ ಜೋಡಿನೂ ಕೂಡ ಒಂಥರ ಚೆನ್ನಾಗಿದೆ. ಅಂದರೆ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದವರು
ಸೊ ಅದೇ ರೀತಿ ಅವ್ರದ್ದು ಕೂಡ ಒಂಥರ ಜೋಡಿ ಚೆನ್ನಾಗಿದೆ ಅಂತಂದರೆ ಅವಾಗಿನ ಅವ್ರ ಜೋಡಿ ಚೆನ್ನಾಗಿತ್ತು, ಅದರಿಂದ ಈ ಸೇಮ್ ಅದೇ ರೀತಿ ಇದೆ. ನೋಡಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ ಜೋಡಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾನೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾನೆ. ಬೈ ಗೈಸ್.